ಹಾಯ್ ಎಲ್ಲರಿಗೂ. ತುಂಬ ಜನ ಕಮೆಂಟ್ ಹಾಕತ್ತೀರಿ ನಂಗೆ ಗೊತ್ತೈತಿ. ಅಲ್ಲ ನಿಮ್ಮ ರಿಸಲ್ಟ್ ಏನಾಯ್ತು, ನಿಮ್ಮ ರಿಸಲ್ಟ್ ಏನಾತ್ರಿ, ಅದು ಇದು ಭಾಳ ಜನ ಕಮೆಂಟ್ ಹಾಕಿರಿ. ಬಟ್ ಇನ್ನೂ ಮಟ್ಟ ಅದಕ್ಕೆ ಏನೋ ಮಾತಾಡಿಲ್ಲ, ಅದ್ರ ಬಗ್ಗೆ ಮಾತಾಡಲಿ ನಂಗೂ ಅನಿಸ್ಕಡಿಕೋ. ಓಕೆ, ಇದ್ರ ಬಗ್ಗೆ ನಾ ಮಾತಾಡೋಗಿದ್ರೆ ಹಂಗೆ ಬಿಟ್ಕೊಂತ ಹೋಗ್ಬಾರ್ದತ್ರಿ. ಏನಪ್ಪಾ ಅಂತಂದ್ರೆ ಇವಾಗ ಆ್ಯಕ್ಚುಲಿ ರಿಸಲ್ಟ್ ಬಂದೈತಲ್ಲ, ಬೇಡ ಬೇಡ ಅದು ಬೇಡ, ನಾರ್ಮಲಾಗಿ ಹೇಳ್ತೀನಿ ಏನು ಹೇಳ್ಬೇಕಂದ್ರೆ. ಇವಾಗ ಲಿಸ್ಟ್ ಬಂದವಲ್ಲ, ಆ ಲಿಸ್ಟ್ನಾಗ ನನ್ನ ಹೆಸರಿಲ್ಲ. ಯಾಕಂದ್ರೆ ಇವಾಗ ಇಲ್ಲಿ ಬಂದಿರೋದು ಲಿಸ್ಟ್ ಒಳಗೆ ಆ್ಯಕ್ಚುಲಿ 5 ಕ್ಯಾಟಗರಿ ಇದ್ದು 5 ಪೋಸ್ಟ್ ಇದಾವಲ್ಲ. CCTC, ಮತ್ತು ಸ್ಟೇಷನ್ ಮಾಸ್ಟರ್, ಗುಡ್ ಸ್ಟ್ಯಾಂಡ್ ಮ್ಯಾನೇಜರ, ಮತ್ತು ಸೀನಿಯರ್ ಕ್ಲರ್ಕ್, ಜೂನಿಯರ್ ಅಕೌಂಟೆಂಟ್, ಇವ 5 ಪೋಸ್ಟ್ ಅದಾವ. ಸೊ ಇದ್ರದ 3 ಕಟ್ ಆಫ್ ಬಂದಾವ. ಸೊ ಈ ಎರಡು ಇನ್ನೂ ಬಂದಿಲ್ಲ. ಮತ್ತು ಅದ್ರ ಜೊತೆಗೆ ಏನಾಗೈತಿಪ್ಪ ಅಂತಂದ್ರೆ, ಇದು ಸ್ಟೇಷನ್ ಮಾಸ್ಟರ್ ಅಂತೂ CBIT ಇದೆ. ನನ್ನ CBITನೇ ಕ್ವಾಲಿಫೈ ಆಗಿಲ್ಲ. CBIT ನಂದು ಇದು ಕ್ವಾಲಿಫೈ ಆಗಿಲ್ಲ ಅಂತ ನಿಮ್ಗೆ ಶಾರ್ಟ್ ಆಗಿ ಒಂದು ಸ್ಟೋರಿ ಅಂತ ಕೇಳ್ರಿ. ಏನಾಯ್ತಂದ್ರೆ ಬೇಡ, ನನ್ನ ಪರ್ಸನಲ್ ಆಗಿ ಹೇಳ್ಕೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸುಮ್ಮನೆ ಎಕ್ಸ್ಕ್ಯೂಸ್ ಕೊಡಂಗೆ ಆಗುತ್ತೆ. ಓಕೆ, ಅವು ಮೂರು ಇದು 3 ನಂದಿಲ್ಲ. ಸೊ 2 ಲಿಸ್ಟ್ ಇನ್ನೂ ಬರ್ದೈತಿ. ಸೊ 2 ಲಿಸ್ಟ್ ಬರೋದು ಇನ್ನೂ ಬಂದಿಲ್ಲ. ಸೊ ಬರ್ದಕ್ಕೆ ನಾ ಕಾಯಕತ್ತೀನಿ. ಸೊ ನಂಗೆ 72 ಕಟ್ ಆಫ್ ಐತಿ, ನನ್ನ ಸ್ಕೋರ್ 70 ಐತಿ. ಸೊ ಆಗ್ಬೋದು, ಆಗದೆ ಇರ್ಬೋದು, ಬಟ್ ಅದ್ರ ಹೋಗ್ತಿರಲಿಲ್ಲ, ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ತಲೆಯಾಗ ಏನೋ ಐತಿ, ನಿಮ್ಗೆ ಗೊತ್ತೈತಿ. ಅದಕ್ಕೆ ಹೋಗಲ್ಲ ಕೇಳ್ರೆ ನಿಮ್ಗೆ ಗೊತ್ತೈತಿ. ನಾ ಏನು ಮಾಡತ್ತಿಲ್ಲ ಈಗ, ಅದು ನನಗೆ ಖುಷಿ ಆಗತ್ತೈತಿ. ಅದ್ರನ್ನ ಖುಷಿಲೇ ಮಾಡಕತ್ತು, ನಂಗೆ ಖುಷಿ ಐತಿ. ಸೊ ಹಂಗಾಗಿ ಗೊತ್ತಿಲ್ಲ, ಹೋದ್ರೂ ಹೋಗ್ಬೋದು, ಹೋಗ್ದೇ ಇರ್ಬೋದು. ಬಟ್ ಇವೆರಡು ರಿಸಲ್ಟ್ ಇನ್ನೂ ಬಂದಿಲ್ಲ. ಸೊ ಇದಕ್ಕೋಸ್ಕರ ನಾ ವೇಟ್ ಮಾಡಕತ್ತೀನಿ. ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ವೇಟ್ ಮಾಡತ್ತೀನಿ, ನಾವು ಬರ್ಬೋದು ಅಂತೇಳಿ. ಅದು ಬಂದ್ರೆ ನಿಮ್ಗೆ ಹೇಳ್ತೀನಿ ಮತ್ತೆ ರಿಸಲ್ಟ್ ಏನಂತೇಳಿ. ಸೊ ಇನ್ನೂ ಪೂರಾ ರಿಸಲ್ಟ್ ಬಂದಿಲ್ಲ, ಇನ್ನೂ 2 ಲಿಸ್ಟ್ ಬರೋ ವೇಟಿಂಗ್ ಐತಿ. ಸೊ ಆ ಲಿಸ್ಟ್ ಬರೋ ಮಟ್ಟ ವೇಟ್ ಮಾಡಿರಿ. ರಿಸಲ್ಟ್ ಕೇಳಬೇಡ್ರಿ. ಮತ್ತು ಇನ್ನೊಬ್ರು ಕಮೆಂಟ್ ಹಾಕಿದ್ರು, ಇನ್ನೂ ಕಮೆಂಟ್ ಇತ್ತು ತಡ್ರಿ, ಕರೆಕ್ಟಾಗಿ ನೋಡಿ ಹೇಳ್ತೀನಿ ನಾನು ನಿಮ್ಗೆ. ಬೇಡ, ಅದು ಬೇಡ. ಯಾಕೆ ಗೊತ್ತ, ನನಗೆ ಏನು ಅನ್ಸಾತೈತೆ ಅಂದ್ರೆ ಒಳಗಿಂದ ಹೇಳ್ಕೊಬಾರ್ದು, ಅದನ್ನ ಪರ್ಸನಲ್ ಎಕ್ಸ್ಕ್ಯೂಸ್ ಕೊಡಬೇಡ. ಬಟ್ ಏನಪ್ಪ ಅಂತಂದ್ರೆ, ನಾನು ಹೋದ ಸಲ ಏನು ಎಕ್ಸಾಮ್ ಬರ್ದಿನಿಲ್ಲ, NTPC ಓದಾಕತ್ತಿರಲಿಲ್ಲ. ನಾನು ನಿಮ್ಗೆ ಅಲ್ಲೇ ಹೇಳಿನಿ ಎಲ್ಲ ಅದ್ರ ಬಗ್ಗೆ ನಾ ಮತ್ತೆ ಮಾತಾಡಂಗಿಲ್ಲ. ಕೋಚಿಂಗ್ ಇಲ್ಲ, ಕ್ಲಾಸ್ ಇಲ್ಲ, ಅವೆಲ್ಲ ಮೊದಲೇ ಹೇಳ್ಬಿಟ್ಟಿನಿ. ಅದ್ರ ಬಗ್ಗೆ ನಾ ಏನು ಹೇಳಂಗಿಲ್ಲ. ಬಟ್ ನಾ ಬರ್ದಿದ್ದು ಫಸ್ಟ್ ಎಕ್ಸಾಮ್, ನನ್ನ ಲೈಫ್ನಾಗ ಬರ್ದಿದ್ದ ರೈಲ್ವೇದೊಂದು ಎಕ್ಸಾಮ್ ಫಸ್ಟ್ ಬರ್ದ್ಬಿಟ್ಟೆ. ಸೊ ಫಸ್ಟ್ ಎಕ್ಸಾಮ್ ಅದು ಯಾವ್ದು, NTPC ಗ್ರ್ಯಾಜುಯೇಟ್ ಎಕ್ಸಾಮ್. NTPC ಗ್ರ್ಯಾಜುಯೇಟ್ ಎಕ್ಸಾಮ್ ಫಸ್ಟ್ ಟೈಮ್ ನನ್ನ ಲೈಫ್ನಾಗ ಬರ್ದಿದ್ದ ಎಕ್ಸಾಮ್ ರೈಲ್ವೇದ. ಆ ಎಕ್ಸಾಮ್ನಾಗ ಕೋಚಿಂಗ್ ಇಲ್ಲ, ಕ್ಲಾಸ್ ಇಲ್ಲ, ಏನಿಲ್ಲ. ಅಷ್ಟು ಕ್ಲಿಯರ್ ಮಾಡೀನಿ. CBT ಒಂದು ಕ್ಲಿಯರ್ ಮಾಡ್ಕೊಂಡೆ, CBT ಕ್ಲಿಯರ್ ಮಾಡ್ಕೊಂಡೆ. ಇನ್ನು ಲಿಸ್ಟ್ ಇನ್ನೂ ಬರೋದು ಬಾಕಿ ಐತಿ, ವೇಟ್ ಮಾಡಕತ್ತೀನಿ. ಬಟ್ ನಂದು ಏನಾಗಿತ್ತು, ನಂದು ಎದಕ್ಕೆ ಒಂದೇ ಲಿಸ್ಟ್ನ ಹೆಸರು ಬರೋಕೆ ಕಾರಣ ಆಗಿಲ್ಲ ಅಂದ್ರೆ, ನನ್ನ ಸ್ಕೋರ್ ಕಮ್ಮಿ ಐತಿ. ಅದಕ್ಕೆ ಸ್ಕೋರ್ ಕಮ್ಮಿ ಐತಿ ಅಂದ್ರೆ, ನನ್ನ ಮ್ಯಾಥ್ಸ ರೀಸನಿಂಗ ಬರ್ರಿ ಐತಿ, ಎಕ್ಸಾಮ್ ಮಾಸ್ ಐತಿ, ಜಕ್ಕಾಸ್ ಐತಿ. ಬಟ್ ನಂದು ಯಾವಾಗಿಂದೂ ಮೊದಲೇ ಹೇಳ್ಕೊಂಡ್ಬಂದಿನಿ, ನಾನು GK ಬೇಕೈತಿ. ಸೊ ಅಲ್ಲಿಂದನೇ ನಂದು ಮಾರ್ಕ್ಸ್ ಆ್ಯಕ್ಚುಲಿ ಕಮ್ಮಿ ಅದಾವ. ಸೊ ಹಂಗಾಗಿ ನನಗೆ ಫಸ್ಟ್ ಏನು 3 ಕ್ಯಾಟಗರಿ, ಆ ಕೆಟ್ಟ ನನ್ನ ಹೆಸರು ಗೊತ್ತಿಲ್ಲ, ಯಾಕಂದ್ರೆ ನನ್ನ ಜಿಗಳು ಮಾರ್ಕ್ಸ್ ಕಮ್ಮಿ ಇತ್ತು. ಬಟ್ ಮ್ಯಾಥ್ಸ್ ರೀಸನಿಂಗ್ ನನ್ನ ಚಲೋ ಐತಿ ಸ್ಕೋರ್. ಅದರಿಂದ ನನ್ನ CBT 1 CBT 2 ಕೂಡ ಕ್ವಾಲಿಫೈ ಆಗಿದ್ದು. ಹಾಗಾಗಿ ನನ್ನೇನು ಸ್ಟ್ರಾಂಗ್ ಪಾಯಿಂಟ್ ಐತಲ್ಲ, ಅದೇ ಸ್ಟ್ರಾಂಗ್ ಪಾಯಿಂಟ್ ನಾ ಈಗ ಯೂಟ್ಯೂಬ್ನಾಗ ಮಾಡಕತ್ತೀನಿ. ಯಾವ್ದು ಮಾಡತ್ತೀನಿ, ಮ್ಯಾಥ್ಸ್ ಮಾಡತ್ತೀನಿ. GK ಮಾಡಕತ್ತಿಲ್ಲ, ಯಾಕಂದ್ರೆ GK ನಂದು ವೀಕ್ ಐತಿ. ಅದನ್ನ ಮಾಡಕತ್ರ ಸರಿ ಅನ್ಸಂಗಿಲ್ಲ, ನಂದ ವೀಕ್ ಐತಿ, ನಿಮ್ಗೆ ಹೆಂಗೆ ಮಾಡಕತ್ತೈತಿ. ಹಾಗಾಗಿ ಮ್ಯಾಥ್ಸ್ ಮಾಡಕತ್ತೀನಿ. ಅದು ನಿಮ್ಗೆ ಗೊತ್ತೈತಿ. ಒಬ್ರು ಯಾರೋ ಕಮೆಂಟ್ ಹಾಕಿದ್ರು, ಇನ್ನೊಂದು ಬೇರೆ, ಅದು ಬೇರೆ, ಆಗ ಇದು ಬೇರೆ ಇಲ್ಲ, ನಿಮ್ಮ ಬ್ಯಾಚ್ ಅದಕ್ಕೆ ತೊಗೋಬೇಕು, ನಿಮ್ದು ಕ್ಲಿಯರ್ ಆಗಿಲ್ಲತ್ತೇಳಿ. ನೋಡ್ರಿ, ನಂದು ಕ್ಲಿಯರ್ ಆಗೈತಿ, ಬಟ್ ಅದು ಸೆಕೆಂಡ್ರಿ. ನಂದು ಎದಕ್ಕೆ ಕ್ಲಿಯರ್ ಆಗೈತಿ, ಎದಕ್ಕೆ ಕ್ಲಿಯರ್ ಅನ್ನೋದು ಸೆಕೆಂಡ್ರಿ. ಬ್ಯಾಚ್ ತೊಗೋದ್ಬಿಡೋದು. ಬ್ಯಾಚ್ ಎದಕ್ಕೆ ತೊಗೋಬೇಕಂದ್ರೆ, ನನ್ನ ಮ್ಯಾಥ್ಸ್ ಟೀಚಿಂಗ್ ಇಷ್ಟ ಆಗಿತ್ತಂದ್ರೆ, ನನ್ನ ಕಾನ್ಸೆಪ್ಟ್ ಇಷ್ಟ ಆಗಿತ್ತಂದ್ರೆ, ನನ್ನ ಕಲಿಸೋ ಸ್ಟೈಲ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಬ್ಯಾಚ್ ತೊಗೋ ಅವಶ್ಯಕತೆ ಐತಿ. ಇಲ್ಲ ತೊಗೊಲಿಕ್ಕೂ ಏನು ಅವಶ್ಯಕತೆ ಇಲ್ಲ, ನಿಮ್ಮ ಇಷ್ಟ. ನಿಮ್ಗೆ ಅವಶ್ಯಕತೆ ಇರ್ತೋರಿಲ್ಲ, ಇಲ್ಲ. ಬಟ್ ನಾವೇನಲ್ಲಿ ಬ್ಯಾಚ್ ಒಳಗೆ ಕೊಡ್ತೀವಲ್ಲ, ಅದು ಬ್ಯಾಚ್ ಯಾರು ತೊಗೋತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಹೆಂಗೈತೆ ಅಂತೇಳಿ. ಓಕೆ, ಬ್ಯಾಚ್ ಬಗ್ಗೆ ಏನು ಗೊತ್ತಿಲ್ಲಪ್ಪ ಹತ್ರ ಹೇಳ್ತೀನಿ ತಡ್ರಿ. ಪರಾಕ್ರಮ್ ಬ್ಯಾಚ್ ಐತಿ, ಇದ್ರ ಬಗ್ಗೆ ಹೇಳ್ತೀನಿ. ಮೊದಲು ಪೂರಾ ಇದು ಮಾತಾಡ್ಬಿಡ್ತೀನಿ ನೋಡ್ರಿ. ಇನ್ನೂ 2 ಲಿಸ್ಟ್ ಬರೋದು ಬಾಕಿ ಐತಿ. ಸೀನಿಯರ್ ಕ್ಲರ್ಕ್ ಅದ, ಜೂನಿಯರ್ ಅಕೌಂಟೆಂಟ್ ಅದ. ಅವೆರಡು ಲಿಸ್ಟ್ ಬರಲಿ. ಫೈನಲ್ ಆಗಿ ನನ್ನ ರಿಸಲ್ಟ್ ಏನಾಯ್ತು ಬಾತ್ ನಿಮಗೆ ಫೈನಲ್ ಆಗಿ ಪೂರಾ ಬಿಚ್ಚಿ ಹೇಳ್ಬಿಡ್ತೀನಿ. ಅದ್ರಲ್ಲಿ ನಂದೊಂದು ಸ್ಟ್ಯಾಂಡ್ ಸ್ಟೋರಿ ಐತಿ, ಅದನ್ನ ಸ್ಟೋರಿ ನಾನು ಹೇಳ್ಬೇಕು ಮಾಡಿದೆ, ಬಟ್ ಅದು ಅವಶ್ಯಕತೆ ಇಲ್ಲ. ಆ್ಯಂಡ್ ನಂಗೆ ಖುಷಿ ಐತಿ, ಅದು ರಿಸಲ್ಟ್ ಏನಾಗೈತಿಲ್ಲ ಅದ್ರದ್ದು ಖುಷಿ ಐತಿ. ಯಾಕಂದ್ರೆ ನಂದು ಏನು ಕ್ಲಾಸ್ ಕೋಚಿಂಗ್ ಏನೂ ಇಲ್ಲ, ಮನ್ಯಾಗ ಕೂತಾ ಪಾಲ್ತು ಅಡ್ಡಾಡಿ ಪಾಲ್ತು ಗೇಮ್ ಆಡಿ. ನನ್ನ ಫೋನ್ಯಾಗ ಗೇಮ್ ತೋರಿಸ್ತಾನೆ. ಎಷ್ಟು ಆಗುತ್ತೆ ನಿಮ್ಗೆ ಗೇಮ್, ಕೆಲವೊಂದು ಗೇಮ್ ಅದಾವ, ಫ್ರೀ ಫೈರ್, ರಿಯಲ್ ಕ್ರಿಕೆಟ್, ಅದು ಇವೆಲ್ಲ ಗೇಮ್ ಮಾಡ್ಕೊಂಡು ನಾ ಎಷ್ಟು ತಾಸು ನಾ ಓದ್ತೀನಿ ನನ್ನ ಲೈಫ್ನಾಗ ನಂಗೆ ಗೊತ್ತೈತಿ. ಅಷ್ಟೆಲ್ಲ ಮಾಡ್ಕೊಂಡು ನಾನು ನನ್ನ ಫಸ್ಟ್ ಎಕ್ಸಾಮ್ದಾಗ ಅದು NTPC ಗ್ರ್ಯಾಜುಯೇಟ್ ಅಷ್ಟೇ ಕೊಟ್ಟು, NTPC UG ಮತ್ತು NTPC RB ಗ್ರೂಪ್ ಡಿ ಅಪ್ಲೈ ಕೂಡ ಮಾಡಿಲ್ಲ, ಯಾಕಂದ್ರೆ ನನ್ನ ಲೆವೆಲ್ ನಂಗೆ ಗೊತ್ತೈತಿ. ಅದನ್ನ ಮಾಡೀನಿ. ಬಟ್ ಇನ್ನೊಂದು ಲಿಸ್ಟ್ ಬರ್ತೈತಿ, ಆ ಲಿಸ್ಟಿಗೆ ಹಾಕತ್ತೀನಿ. ಆ್ಯಂಡ್ ಇದು ನೋಡ್ರಿ, ಪರಾಕ್ರಮ್ ಬ್ಯಾಚ್ ಬಗ್ಗೆ ಹೇಳಿದ್ದೆ. ಸೊ ಈ ಬ್ಯಾಚ್ ನೀವು ಜಾಯ್ನ್ ಆಗಿದ್ರೆ ಮ್ಯಾಥ್ಸ್, ನನ್ನ ಸ್ಟ್ರಾಂಗ್ ಪಾಯಿಂಟ್ ಇರೋದು ಮ್ಯಾಥ್ಸ್, ರೀಸನಿಂಗ್, ಅದನ್ನು ನಾನು ನಿಮ್ಗೆ ಟೀಚ್ ಮಾಡಕತ್ತೀನಿ. ಸೊ 299ಗೆ ಇದು ಆ್ಯಕ್ಚುಲಿ 299 ಅದಕ್ಕೆ ಇಟ್ಟಿಪ್ಪ, ನೀವು ಫ್ರೀದಾಗ ಮಾಡ್ಬೋದು ಅನ್ಬೋದು. ನೋಡ್ರಿ, ಬೇರೆದವ್ರು ಆ್ಯಪ್ನಾಗ ಮಾಡಕತ್ತೀವಿ, ನಮ್ಮ ಸ್ವಂತ ಆ್ಯಪ್ ಇಲ್ಲ. ಈ ಬೋರ್ಡ್ ನಮ್ದಲ್ಲ, ಈ ಮಾರ್ಕರ್ ನಮ್ದಲ್ಲ, ಮೈಕ್ ನಮ್ದಲ್ಲ, ಟ್ರೈಪಾಡ್ ನಮ್ದಲ್ಲ, ಫೋನ್ ನಮ್ದಲ್ಲ, ಏನೂ ಅಲ್ಲ, ಆ್ಯಪು ಬೇರೆದವ್ರದ. ಸೊ ಅವ್ರು ಆ್ಯಪ್ನ ಮಾಡಕತ್ತೀವಿ ಅಂದ್ರೆ, ಸೊ ಅವರು ಸ್ವಲ್ಪ ಕಂಡೀಷನ್ಸ್ ಇರ್ತಾವಲ್ಲ, ಸೊ ಆ ಕಂಡೀಷನ್ಸ್ ಮೀಟ್ ಮಾಡೋ ಸಂಬಂಧ ಮಾಡಕತ್ತೀನಿ. ಸೊ ಚಾಲೆಂಜ್ ಕೋಚಿಂಗ್ ಅಂತ ಆ್ಯಪ್ ಐತಿ. ಸೊ ಚಾಲೆಂಜ್ ಕೋಚಿಂಗ್ ಆ್ಯಪ್ ಒಳಗೆ ಹೋಗಿ ನೀವು ಪರಾಕ್ರಮ ಬ್ಯಾಚ್ ನಿಮ್ಗೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಗ್ರೂಪ್ ಡಿ ಏನಾರ ಪ್ರಿಪೇರ್ ಆಗತ್ತಿದ್ರೆ, ಮ್ಯಾಥ್ಸ್ ಸ್ಪೆಷಲಿ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ 299 ಒಳಗಂತೂ ನಿಮ್ಗೆ ಎಲ್ಲೂ ಯಾವುದು ಬ್ಯಾಚ್ ಸಿಗಲ್ಲ ಅಂತ ಗೊತ್ತೈತಿ. ನಾ ಇದನ್ನ ಎದಕ್ಕೆ ಮಾಡತ್ತೀನಿ ಅನ್ನೋದು ನನಗೆ ಇಷ್ಟ ಇದು ಮಾಡೋದು. ಅದ್ರ ಸಂಬಂಧ ಈ ಫೀಲ್ಡ್ನಾಗ ಬರತ್ತೀನಿ, ಇದನ್ನ ಮಾಡಕತ್ತೀನಿ. ನನಗೆಲ್ಲ ನಂಗೆ ಜಾಬ್ ಮಾಡ್ಬೇಕಂತ ತಿಳ್ಕೊರಿ.
ಈಗ NTPC ಹಂಗೆ ಹೇಳಿದ್ನಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿ ಜಾಬ್ ಮಾಡೋಗಿತ್ತಾರೆ ನಾ ಯೂಜಿನ ಅಪ್ಲೈ ಮಾಡ್ತಿದ್ದೆ, ಗ್ರೂಪ್ ಡಿ ಅಪ್ಲೈ ಮಾಡ್ತಿದ್ದೆ, ಎಲ್ಲ ಎಕ್ಸಾಮ್ ಅಪ್ಲೈ ಮಾಡ್ತಿದ್ದೆ. ನಾನು ಮಾಡಂಗಿಲ್ಲ, ನಂಗೆ ಜಾಬ್ ಇಂಟ್ರೆಸ್ಟ್ ಇಲ್ಲ. ಸೊ ನನಗೆ ಇಷ್ಟ ಇರೋದಿನ ಟೀಚಿಂಗ್, ಮ್ಯಾಥ್ಸ್ ಒಳಗೆ ಟೀಚ್ ಮಾಡೋದು ಇಷ್ಟ ಐತಿ, ಮ್ಯಾಥ್ಸ್ ಹೇಳ್ಕೊಡೋದು ಇಷ್ಟ ಐತಿ. ಅದನ್ನ ನಾನು ಮಾಡಕತ್ತೀನಿ ಈಗ. ಆ್ಯಕ್ಚುಲಿ ಅದು ನನ್ನ ಮನಸ್ಸೊಳಗೆ ನಾನು ಮಾಡಕತ್ತೀನಿ ಅಷ್ಟ. ಪರಾಕ್ರಮ ಬ್ಯಾಚ್ ಚಾಲೆಂಜ್ ಕೋಚಿಂಗ್ ಆಪ್ ಒಳಗೆ ಐತಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾರೆ. ನಿಮ್ಗೆ ಏನಾರ ಮ್ಯಾಥ್ಸ್ ರೀಸನಿಂಗ್ ಕಲಿಯುತ್ತಾರ ನನ್ನ ಕಡೆಯಿಂದ ಹೋಗಿ ಡೌನ್ಲೋಡ್ ಮಾಡಿರಿ. ನಿಮಗೆ ಡೆಮೋ ಕ್ಲಾಸ್ ಅಂದ್ರೆ ನಾನು ಯೂಟ್ಯೂಬ್ನಲ್ಲಿ ಕನ್ನಡಪಟ್ಟಿ ವಿಡಿಯೋ ಮಾಡೀನಿ. ನನ್ನ ಟೀಚಿಂಗ್ ಸ್ಟೈಲ್ ಇಷ್ಟ ಆಗಿತ್ತು ಅಂದ್ರೆ, ನಾನು ಹೇಳೋದು ನಿಮ್ಗೆ ಅರ್ಥ ಆಗಿತ್ತಂದ್ರೆ ಬೈ ಮಾಡಿರಿ, ಇಲ್ಲಾರ ಬೈ ಮಾಡಬೇಡ್ರಿ. ಯಾಕಂದ್ರೆ ನಿಮ್ಗೆ ನಾ ಹೇಳೋದು ಅರ್ಥ ಅಂದ್ರೆ ಚಲೋ ಅಲ್ಲ. ಬ್ಯಾಚಿಗೆ ಬಂದಲ್ಲ ಪ್ರತಿಯೊಂದು ಸಬ್ ಟಾಪಿಕ್ ಮ್ಯಾಥ್ಸ್ ಒಳಗೆ ಏನು A to Z ಐತಲ್ಲ ಗ್ರೂಪ್ ಡಿದ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಪೂರಾ ಸಿಲೆಬಸ್ ಕಂಪ್ಲೀಟ್ ಆಗುತ್ತಾ, ರೀಸನಿಂಗ್ ಕೂಡ ಕಂಪ್ಲೀಟ್ ಆಗುತ್ತಾ, ಕೋರ್ಸಿನ ವ್ಯಾಲಿಡಿಟಿ 1 ವರ್ಷ ಇರುತ್ತೆ. ಮತ್ತು ಅಲ್ಲಿ ಹೋಗಿ ನಿಮ್ಗೆ ಆ್ಯಕ್ಚುಲಿ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಅವ್ರು ಹೇಳಿರೋ ಪ್ರೈಸ್ ಇರ್ತಾವೆ ಮೊದಲ. ಆಮೇಲೆ ನಾನು ಹೆಸರು ಇದನ್ನು ಮಾಡಿ ಏನೇನು ಮಾಡಿ ಡಿಸ್ಕೌಂಟ್ ಮಾಡಿಸಿನಿ. ಇವತ್ತು ಲಾಸ್ಟ್ ಡೇಟ ಮೇ 10 ಐತಲ್ಲ ಇವತ್ತು, ಸಾರಿ ಮೇ 10 ಐತಲ್ಲ. ಸೊ ಇವತ್ತು ಲಾಸ್ಟ್ ಡೇಟ. ಸೊ ನಾಳೆಯಿಂದ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ನಾವು ಅವ್ರಿಗೆ ಮೇ 10 ಡೇಟ್ ಕೇಳಿದೆ. ಸೊ ಮೇ 10 ಮಟ್ಟ ಈ 299 ಪ್ರೈಸ್ ಇರುತ್ತೆ. ಇವತ್ತು ಲಾಸ್ಟ್ ಐತಿ. ಸೊ ನೀವು ತೊಗೊಂಡ್ರೆ ಬ್ಯಾಚ್ ತೋರಿ ಹೋಗಿ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ದಲ್ಲಿ ಕ್ಲಿಯರ್ ಆಗುತ್ತಾ. ಸರಿ, ಸಿಗೋಣ ಮುಂದಿನ ವಿಡಿಯೋದಾಗ. ನಾನು ರಿಸಲ್ಟ್ ಬಾಜಾನ ಕೇಳ್ತಿದ್ರಿ. ಸೊ ಇನ್ನೂ ಲಿಸ್ಟ್ ಬರ್ತಲ್ಲ, ಆ ಲಿಸ್ಟ್ಗೋಸ್ಕರ ವೇಟ್ ಮಾಡಕತ್ತೀನಿ. ಆ ಲಿಸ್ಟ್ ಬರಲಿ, ಆಮೇಲೆ ನಾನು ರಿಸಲ್ಟ್ ಬಗ್ಗೆ ಹೇಳ್ತೀನಿ. ಅದರ ಒಂದು ಸಣ್ಣ ಸ್ಟೋರಿ ಇದೆ, ಆ ಸ್ಟೋರಿ ಕೂಡ ಹೇಳ್ತೀನಿ. ಸರಿ, ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಆರಾಮಿರಿ, ಖುಷಿಯಾಗಿರಿ, ಓದ್ಕೊಂತ ಇರಿ. ಏನೋ ಡೌಟ್ ಇದ್ರು ಕೇಳ್ರಿ, ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಅಥವಾ ಇನ್ಸ್ಟಾಗ್ರಾಮ್ ಬಂದು ಡೌಟ್ ಕೇಳಿ ಏನೇ ಕೇಳಿದ್ರು, ಅಥವಾ ಟೆಲಿಗ್ರಾಮ್ ಬಂದು ಕೂಡ ನೀವು ಚಾನಲ್ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮ್ಗೆ ಏನಾರ ಆಗುತ್ತೆ ಎಕ್ಸಾಮ್ ಬಗ್ಗೆ ಡೀಟೇಲ್ಸ್ ಆಗಲಿ ಏನಾಗಲಿ ಹೆಲ್ಪ್ ಮಾಡಿ ಕೇಳ್ಬೋದು. ಸಿಗೋಣ ಮುಂದಿನ ವಿಡಿಯೋದಾಗ. ಬಾಯ್.